ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ, ತುರುಮರಿ ಹಾಗೂ ಹೊಸ ಕಾದರವಳಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರನ್ನು ಉದ್ದೇಶಿಸಿ ಮಾತನಾಡಿದ ಕೆನರಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಮತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು, ಕಾಂಗ್ರೆಸ್ ಪಕ್ಷ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಮಾತಿನಂತೆ ನುಡಿದಂತೆ ನಡೆದ ಸರ್ಕಾರ. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಉಚಿತ ಬಸ್ ಫ್ರೀ ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಿದ್ದ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಹೆಚ್ಚಿನ ಅನುದಾನವನ್ನು ತಂದು ಕೆಲಸ ಮಾಡ್ತೇವೆ ಎಂದು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಜಡ್ಪಿಯಾದ ಶಂಕರಹೊಳಿ ಹಾಗೂ ಸೋಮೇಶ್ವರ್ ಶುಗರ್ ಫ್ಯಾಕ್ಟರಿ ಸದಸ್ಯರಾದ ಶೇಖಪ್ಪ ಯರಗೊಪ್ಪ ಮತ್ತು ಮಾಜಿ ಟಿಪಿಯಾದ ಮುದುಕಪ್ಪ ಮರಡಿ, ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ತಾವು ಎಲ್ಲರೂ ಇದು ಲೋಕಸಭೆ ಚುನಾವ ಸಂದರ್ಭದಲ್ಲಿ ಒಂದು ಪ್ರಚಾರಾತ್ಮಕ ಸಭೆ ನಾನು ನಿಮ್ಮ ಮುಂದೆ ಬಂದು ಮತ್ತೆ ಯಾಚನೆ ಮಾಡಲಿಕ್ಕೆ ಇವತ್ತು ಈ ಬಂದಾಗ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಈ ಭಾಗದ ಶಾಸಕರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಶಂಕರಹೊಳಿ ಅಣ್ಣ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಈ ಗ್ರಾಮದ ಹಿರಿಯರು ಶೇಖಪ್ಪ ಅವರೇ, ಎಲ್ಲ ವೇದಿಕೆ ಮುಂಭಾಗ ಇರ್ತಕ್ಕಂಥ ಕಾಂಗ್ರೆಸ್ ಅಭಿಮಾನಿ ಕಾರ್ಯಕರ್ತರು, ಮುಖಂಡರಿಗೆ ವಂದಿಸುತ್ತಾ 2 ಮಾತು ಹೇಳಲಿಕ್ಕೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದ್ದು ಕೂಡ ಇಲ್ಲಿ ಇದ್ದಾರೆ. ಅಣ್ಣರೇ, ಈಗ ತಾನೇ ನಮ್ಮ ಮಹಿಳೆಯರು ನನಗೆ ಮತ್ತೆ ನಮ್ಮ ಅಣ್ಣರಿಗೆ ಸನ್ಮಾನ ಮಾಡಿ ನಾವು ಕಾಂಗ್ರೆಸ್ ಪರ ಇದ್ದೀವಿ, ಕಾಂಗ್ರೆಸ್ ಬಿಟ್ಟು ನಾವು ಯಾವಾಗಲೂ ಯಾರ ಪಕ್ಷಕ್ಕೂ ವಿಚಾರ ಕೂಡ ಮಾಡಿಲ್ಲ, ಆದರೆ ಕೂಡ ತಾಯಿ ಕೇಳಿದ್ರು ನನಗೆ